ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಪ್ರತಿ ಜಿಲ್ಲೆಯಲ್ಲಿ ಆಮ್ಲಜನಕ ಘಟಕ, ಲಸಿಕಾ ಅಭಿಯಾನದ ವೇಗಕ್ಕೆ ಒತ್ತು ಪ್ರಧಾನಿ ನರೇಂದ್ರ ಮೋದಿ. ಮುಂಬರುವ ಅಧಿವೇಶನದಲ್ಲಿ ವಕೀಲರ ರಕ್ಷಣೆಗೆ ಮಸೂದೆ ಮಂಡನೆ, ಆರೋಗ್ಯ ವಿಮೆ ಯೋಜನೆ ಜಾರಿಗೆ ಚಿಂತನೆ ಬಸವರಾಜ ಬೊಮ್ಮಾಯಿ. ದೇಶದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆ, ಮಹಾರಾಷ್ಟ್ರದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಜನಜೀವನ ಅಸ್ತವ್ಯಸ್ತ. ರಾಷ್ಟ್ರದೆಲ್ಲೆಡೆ ತ್ಯಾಗ ಬಲಿದಾನ ಸಂಕೇತದ ಬಕ್ರೀದ್ ಆಚರಣೆ, ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ ಅವರಿಂದ ಶುಭಾಶಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಸಂಸತ್ತಿನ ಉಭಯ ಸದನಗಳ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಅವರು ಭಾರತದಲ್ಲಿ ಕೋವಿಡ್-19 ಪರಿಸ್ಥಿತಿ ಹಾಗೂ ಸಾಂಕ್ರಾಮಿಕ ರೋಗಕ್ಕೆ ಸಾರ್ವಜನಿಕ ಆರೋಗ್ಯ ಪ್ರತಿಕ್ರಿಯೆ ಕುರಿತಂತೆ ಮಾಹಿತಿ ಪಡೆದು ಅತ್ಯುತ್ತಮ ಸಲಹೆಗಳನ್ನು ನೀಡಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ನೀತಿ ವಿನ್ಯಾಸದಲ್ಲಿ ದೇಶದ ವಿವಿಧ ಭಾಗಗಳಿಂದ ಉತ್ತಮ ಸಹಾಯ ದೊರೆತಿದೆ, ಸಾಂಕ್ರಾಮಿಕ ರೋಗ ರಾಜಕೀಯ ವಿಷಯವಾಗಿರದೆ ಇಡೀ ಮಾನವೀಯತೆಯ ಕಾಳಜಿಯ ವಿಷಯವಾಗಿದೆ, ಕಳೆದ 100 ವರ್ಷಗಳಲ್ಲಿ ಮಾನವ ಕುಲ ಇಂತಹ ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಕಂಡಿರಲಿಲ್ಲ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಆಮ್ಲಜನಕ ಘಟಕ ಹೊಂದುವುದನ್ನು ಖಾತ್ರಿಪಡಿಸಿಕೊಳ್ಳಲು ಪ್ರಯತ್ನ ಕೂಡ ಮಾಡಲಾಗುತ್ತಿದೆ ಎಂದು ತಿಳಿಸಿದ ಪ್ರಧಾನಿ, ದೇಶದಲ್ಲಿ ಕೋವಿಡ್ ಲಸಿಕಾ ಅಭಿಯಾನ ವೇಗದ ಗತಿಯಲ್ಲಿ ಸಾಗುತ್ತಿದ್ದು, ಮೊದಲ 10 ಕೋಟಿ ಲಸಿಕೆ ನೀಡಿಕೆಗೆ ಕೇವಲ 85 ದಿನಗಳನ್ನು ತೆಗೆದುಕೊಂಡಿರುವುದನ್ನು ಪ್ರಸ್ತಾಪಿಸಿದರು. ಅದೇ ರೀತಿ ಕೊನೆಯ 10 ಕೋಟಿ ಡೋಸ್ ನೀಡಿಕೆಗೆ ಕೇವಲ 24 ದಿನಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಜನರಿಗೆ ಯಾವುದೇ ಅನಾನುಕೂಲತೆ ಉಂಟಾಗದಂತೆ ಕೇಂದ್ರ ಸರ್ಕಾರ ಸೂಚಿಸಿರುವ ಮುಂಗಡ ಲಭ್ಯತೆಯ ಆಧಾರದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಲಸಿಕೆ ನೀಡಿಕೆ ಅಭಿಯಾನವನ್ನು ಸರಿಯಾಗಿ ಯೋಜಿಸುವ ಅಗತ್ಯತೆ ಇದೆ ಎಂಬುದನ್ನು ಪ್ರಧಾನಿ ಒತ್ತಿ ಹೇಳಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕೋವಿಡ್-19 ಸೋಂಕಿನ ಪರಿಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ ಮತ್ತು ದಣಿವರಿಯದೆ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ರೈತರ ಎಲ್ಲ ವಿಷಯಗಳ ಕುರಿತು ಚರ್ಚಿಸಲು ಕೇಂದ್ರ ಸರ್ಕಾರ ಮುಕ್ತವಾಗಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ರೈತ ನಾಯಕರೊಂದಿಗೆ 11 ಬಾರಿ ಮಾತುಕತೆ ನಡೆಸಲಾಗಿದೆ. ರೈತರ ವಿಷಯದ ಗಂಭೀರತೆ ಅರಿತು ಕೇಂದ್ರ ಸರ್ಕಾರ ಮಾತುಕತೆಯ ಮೂಲಕ ಪರಿಹಾರ ಕಂಡುಹಿಡಿಯಲು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಎಂದು ತೋಮರ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಅನುಕೂಲಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವರ ಆದಾಯ ದ್ವಿಗುಣಗೊಳಿಸಲು ಕಾನೂನು ಜಾರಿಗೆ ತರಲು ಮುಂದಾಗಿದ್ದು, ಈ ವಿಷಯ ಕುರಿತು ರೈತರ ನಾಯಕರೊಂದಿಗೆ ಚರ್ಚೆ ನಡೆದಿದೆ ಎಂದು ಕೇಂದ್ರ ಕೃಷಿ ಸಚಿವರು ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ವಕೀಲರ ಸಂಘದ ಸಹಯೋಗದಲ್ಲಿ ಕೊರೋನಾದಿಂದ ಅಗಲಿದ ವಕೀಲರಿಗೆ ನುಡಿ ನಮನ ಹಾಗೂ ನೆರವು ನೀಡುವ ಸ್ಮರಣೆ ಮತ್ತು ಸಾಂತ್ವನ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಅಧ್ಯಕ್ಷರಾದ ಎಪಿ ರಂಗನಾಥ್ ರವರಿಂದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಉಸ್ತುವಾರಿ ಅಭಯ್ ಶ್ರೀನಿವಾಸ್ ಗೋಕಾರ್ ಅವರೇ, ವಕೀಲರ ಸಂಘದ ಏನು ಕೋವಿಡ್ ಮಹಾಮಾರಿ ಒಂದಷ್ಟು ಆರ್ಥಿಕ ಸಹಾಯ ಮಾಡಿದೆ ಸಲ್ಲಿಸಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ರಾಜ್ಯದ ವಕೀಲರಿಗೆ ಮುಂದಿನ 1 ತಿಂಗಳ ಒಳಗಾಗಿ ಸರ್ಕಾರದ ವತಿಯಿಂದ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ವಕೀಲರ ರಕ್ಷಣೆಗಾಗಿ ಮುಂಬರುವ ಅಧಿವೇಶನದಲ್ಲಿ ವಕೀಲರ ರಕ್ಷಣಾ ಮಸೂದೆಯನ್ನು ಸದನದಲ್ಲಿ ಮಂಡಿಸಲಾಗುವುದು ಎಂದ ಅವರು, ತುರ್ತು ಸಂದರ್ಭ ಮತ್ತು ಅನಾರೋಗ್ಯದ ಪರಿಸ್ಥಿತಿಗಳಲ್ಲಿ ಚಿಕಿತ್ಸೆ ಪಡೆಯಲು ಹೆಚ್ಚಿನ ಹಣ ಬೇಕಾಗುತ್ತದೆ. ಆ ಹಿನ್ನೆಲೆಯಲ್ಲಿ ವಕೀಲರಿಗೆ ಆರೋಗ್ಯ ವಿಮೆ ಯೋಜನೆ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ ಎಂದರು. Insurance scheme, your honorable CJ has guided us, and I assure you within 1 month this insurance scheme will be in place.
ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ಕೊರೋನಾ ಎರಡನೇ ಅಲೆಯಲ್ಲಿ ರಾಜ್ಯದ ಸುಮಾರು 220 ವಕೀಲರು ಸೋಂಕಿಗೆ ಒಳಗಾಗಿದ್ದಾರೆ. ಇದೀಗ ಕೋವಿಡ್ ಮೂರನೇ ಅಲೆ ಎದುರಿಸಲು ವಕೀಲರು ಮುಂದಾಗಬೇಕು. ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಸೇರಿದಂತೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಜೊತೆಗೆ ತಪ್ಪದೇ ಲಸಿಕೆ ಪಡೆಯಬೇಕು ಎಂದರು. And it has affected all of us in a very bad manner. In the state of Karnataka, more than 220 members of the bar succumbed to the infection of COVID-19 virus. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕೋವಿಡ್ನಿಂದ ಮೃತಪಟ್ಟ ವಕೀಲರ ಕುಟುಂಬದವರಿಗೆ ಆರ್ಥಿಕ ನೆರವು ನೀಡಲಾಯಿತು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ವರ್ಚುವಲ್ ಮಾಧ್ಯಮದ ಮೂಲಕ 11ನೇ ಮೇಕಾಂಗ್ ಗಂಗಾ ಸಹಯೋಗದ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕಾಂಬೋಡಿಯಾದ ವಿದೇಶಾಂಗ ಸಚಿವ ಫ್ರಾಕ್ ಸೂಕೋನ್ ಅವರೊಂದಿಗೆ ಈ ಸಭೆಯ ಸಹ ಅಧ್ಯಕ್ಷತೆಯನ್ನು ಎಸ್ ಜೈಶಂಕರ್ ವಹಿಸಿಕೊಳ್ಳಲಿದ್ದಾರೆ. ಲಾವೋಸ್, ಮ್ಯಾನ್ಮಾರ್, ಥಾಯ್ಲೆಂಡ್ ಮತ್ತು ವಿಯೆಟ್ನಾಂನ ವಿದೇಶಾಂಗ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಭೆಯಲ್ಲಿ ಸದಸ್ಯ ದೇಶಗಳ ವಿದೇಶಾಂಗ ಸಚಿವರು ಬ್ಯಾಂಕಾಕ್ನಲ್ಲಿ 2019ನೇ ಸಾಲಿನ ಆಗಸ್ಟ್ನಲ್ಲಿ ನಡೆದ 10ನೇ ಸಭೆಯಲ್ಲಿ ಪರಸ್ಪರ ಮಾತುಕತೆ ಮೂಲಕ ಚರ್ಚಿಸಲಾದ ವಿಷಯಗಳ ಕುರಿತು ಸಮೀಕ್ಷೆ ನಡೆಸಲಿದ್ದಾರೆ. ಅಲ್ಲದೆ ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ತಮ್ಮ ಪ್ರಯತ್ನವನ್ನು ಇನ್ನಷ್ಟು ಬಲಗೊಳಿಸುವುದು ಸೇರಿದಂತೆ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಗುವುದು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 42,015 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಒಟ್ಟು ಸೋಂಕಿತರ ಸಂಖ್ಯೆ 3,12,16,337ಕ್ಕೆ ತಲುಪಿದೆ. ಇದೇ ಅವಧಿಯಲ್ಲಿ 36,977 ಮಂದಿ ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,90,90,687ಕ್ಕೆ ಏರಿಕೆಯಾಗಿದೆ. ಚೇತರಿಕೆ ಪ್ರಮಾಣ 97.36%. ಒಟ್ಟು 4,07,170 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.3%. ಇದೇ ಅವಧಿಯಲ್ಲಿ 3,998 ಮಂದಿ ಮೃತಪಟ್ಟಿದ್ದು, ಇದರೊಂದಿಗೆ ಒಟ್ಟಾರೆ 4,18,480 ಮಂದಿ ಸಾವಿಗೀಡಾದಂತಾಗಿದೆ. ಇದು 1.34%. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,464 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 28,86,702ಕ್ಕೆ ಏರಿಕೆಯಾಗಿದೆ. 2,706 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 28,24,197ಕ್ಕೆ ತಲುಪಿದೆ. ನಿನ್ನೆ 29 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 36,226ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 26,256 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 352 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,22,807ಕ್ಕೆ ಏರಿಕೆಯಾಗಿದೆ. 1,110 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 11,96,953 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 10,046 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 5 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 15,807 ಮಂದಿ ಸಾವನ್ನಪ್ಪಿದ್ದಾರೆ. ಕೊಪ್ಪಳದಲ್ಲಿ ಯಾವುದೇ ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ
ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 41,54,72,455 ಮಂದಿಗೆ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 34,25,446 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 44,91,93,273 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 18,52,140 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ದೇಶದ ಹಲವು ಭಾಗಗಳಲ್ಲಿ ಮುಂಗಾರು ತೀವ್ರವಾಗಿ ಮುಂದುವರೆದಿದ್ದು, ಅನೇಕ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದಲ್ಲಿ ಕಳೆದ ಕೆಲವು ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದ್ದು, ಇಂದು ಮತ್ತು ನಾಳೆ ಕೂಡ ವರುಣನ ಆರ್ಭಟ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಹಾರಾಷ್ಟ್ರದ ರಾಯಗಢ, ಪುಣೆ, ರತ್ನಗಿರಿ, ಕೊಲ್ಹಾಪುರ್ ಮತ್ತು ಸತಾರ್ಗಳಲ್ಲಿ ಹೆಚ್ಚಿನ ಮಳೆಯಾಗುತ್ತಿದೆ. ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳಲ್ಲಿ ಮಳೆ ನೀರು ನಿಂತು ವಾಹನಗಳು ಅರ್ಧ ಮಟ್ಟಕ್ಕೆ ಮುಳುಗಡೆಯಾಗಿವೆ. ಮಹಾರಾಷ್ಟ್ರದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಹಲವೆಡೆ ಮುನ್ನೆಚ್ಚರಿಕೆಯಾಗಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ದೆಹಲಿಯ NCRನಲ್ಲೂ ಕಳೆದ ಕೆಲ ದಿನಗಳಿಂದ ಮಳೆ ಸುರಿಯುತ್ತಿದೆ. ಇಂದು ಮತ್ತು ನಾಳೆ ಕೂಡ ಮಳೆ ಮುಂದುವರಿಯಲಿದೆ. ಉಳಿದಂತೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲದೆ ಇನ್ನೂ ಕೆಲವು ಭಾಗಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ದೇಶಾದ್ಯಂತ ಇಂದು ಮುಸ್ಲಿಮರ ಪವಿತ್ರ ಹಬ್ಬವಾದ ಈದ್ ಉಲ್ ಜುವಾ ಬಕ್ರೀದ್ ಅನ್ನು ಆಚರಿಸಲಾಗುತ್ತಿದೆ. ಮುಸ್ಲಿಂ ಸಮುದಾಯದವರು ಬೆಳಗ್ಗೆಯೇ ಮಸೀದಿಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಪ್ರಾರ್ಥನಾ ಮಂದಿರಗಳ ಸಾಮರ್ಥ್ಯದ ಅರ್ಧದಷ್ಟು ಮಂದಿಗೆ ಮಾತ್ರ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೆಲವು ಭಾಗಗಳಲ್ಲಿ ಕುಟುಂಬದವರು ಮನೆಯಲ್ಲಿಯೇ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಬಕ್ರೀದ್ ಹಬ್ಬದ ಅಂಗವಾಗಿ ಅನೇಕ ಗಣ್ಯರು ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈದ್ ಉಲ್ ಜುವಾ ಪ್ರೀತಿ, ನಿಸ್ವಾರ್ಥತೆ ಮತ್ತು ತ್ಯಾಗದ ಮನೋಭಾವಕ್ಕೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ಏಕತೆ ಮತ್ತು ಭ್ರಾತೃತ್ವ ಸಾರುವ ಈ ಉತ್ಸವ ಸಂತೋಷ ಹಂಚಿಕೊಳ್ಳಲು ಮತ್ತು ಬಡ ಹಾಗೂ ನಿರ್ಗತಿಕ ಜನರಿಗೆ ಸಹಾಯ ಮಾಡುವ ಅವಕಾಶವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ತ್ಯಾಗದ ಹಬ್ಬ ಈದ್ ಉಲ್ ಜುವಾ ಕುಟುಂಬಗಳು ಮತ್ತು ಸಮುದಾಯಗಳು ಒಗ್ಗೂಡಿ ಆಚರಿಸುವ ಹಬ್ಬವಾಗಿದೆ. ಈ ಹಬ್ಬ ಜೀವನದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಸಂತೋಷ ತರುತ್ತದೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಹಬ್ಬ ಆಚರಿಸಬೇಕು ಎಂದು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಈ ದಿನ ಸಾಮೂಹಿಕ ಸಹಾನುಭೂತಿ, ಸದ್ಭಾವ ಮತ್ತು ಒಳ್ಳೆಯ ಸೇವೆಯಲ್ಲಿ ತೊಡಗಿಕೊಂಡು ಮುನ್ನಡೆಯಬೇಕು. ಈದ್ ಉಲ್ ಜುವಾ ಅಂಗವಾಗಿ ದೇಶದ ಜನತೆಗೆ ಶುಭಾಶಯಗಳು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಪವಿತ್ರ ಬಕ್ರೀದ್ ಹಬ್ಬದ ಶುಭಾಶಯಗಳು. ತ್ಯಾಗ, ಬಲಿದಾನಗಳ ಸಂಕೇತವಾಗಿರುವ ಈದ್ ಉಲ್ ಜುವಾ ಎಲ್ಲರ ನೋವುಗಳನ್ನು ಕಳೆದು ಆರೋಗ್ಯ, ನಲಿವುಗಳನ್ನು ಹೊತ್ತು ತರಲಿ, ಪರಸ್ಪರ ಸಹೋದರತೆ, ಐಕ್ಯತೆಯನ್ನು ಇನ್ನಷ್ಟು ಬಲಪಡಿಸಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತ್ಯಾಗ, ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಇಲ್ಲದಿರುವ ಕಾರಣ ಪ್ರಾರ್ಥನಾ ಮಂದಿರಗಳಲ್ಲಿಯೇ ಪ್ರಾರ್ಥನೆ ಸಲ್ಲಿಸಬೇಕಾಯಿತು. ಪ್ರಾರ್ಥನಾ ಮಂದಿರದ ಪ್ರಮುಖ SM ಶಫೀಫ್ ರಜ್ವಿ ಸರ್ಕಾರದ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಪ್ರಾರ್ಥನೆಗೆ ಬರುವವರು ಸ್ಯಾನಿಟೈಸರ್ ಬಳಸಿ ಮತ್ತು ಮಾಸ್ಕ್ ಧರಿಸಿ ಪ್ರಾರ್ಥನೆ ಸಲ್ಲಿಸಿದರು ಎಂದು ಹೇಳಿದರು.
ಸಲ್ಲ ಅಂತ ಹೇಳ್ತೀವಿ, ಅದೆಲ್ಲ ನಾವು ಬದ್ಧವಾಗಿ ಜನರಿಗೆ ಹೇಳಿ ಅದಕ್ಕೆಲ್ಲ ಸಹಕಾರ ಮಾಡಿ ಇದು ಮಾಡಿದ್ವಿ. ಭಾಳ ಸುವ್ಯವಸ್ಥೆಯಿಂದ ಈ ಪ್ರೇಯರ್ ನಡೀತು. ಆರೋಗ್ಯ ವಿಷಯ ರಾಜ್ಯಗಳಿಗೆ ಸೇರಿದ ಅಂಶವಾಗಿದ್ದು, ರಾಜ್ಯಗಳು ನೀಡಿದ ದತ್ತಾಂಶಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನಿನ್ನೆ ಸಂಸತ್ತಿನಲ್ಲಿ ಉತ್ತರಗಳನ್ನು ನೀಡಿದೆ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು ಆಮ್ಲಜನಕದ ಕೊರತೆಯಿಂದ ಯಾವುದೇ ಸಾವು ಸಂಭವಿಸಿಲ್ಲ ಎಂದು ಮಹಾರಾಷ್ಟ್ರ ಸರ್ಕಾರ ನ್ಯಾಯಾಧೀಶರ ಮುಂದೆ ಒಪ್ಪಿಕೊಂಡಿದೆ. ಕಾಂಗ್ರೆಸ್ ಆಡಳಿತ ಛತ್ತೀಸ್ಗಢದಲ್ಲಿ ರಾಜ್ಯ ಸರ್ಕಾರ ಆಮ್ಲಜನಕ ಕೊರತೆಯಿಂದ ರಾಜ್ಯದಲ್ಲಿ ಒಂದೇ ಒಂದು ಸಾವು ಸಂಭವಿಸಿಲ್ಲ ಎಂದು ಹೇಳುತ್ತಿದೆ ಎಂದು ಸಂಬಿತ್ ಪಾತ್ರ ತಿಳಿಸಿದ್ದಾರೆ. सदन में एक प्रश्न उत्तर को लेकर राजनीति की गई है. ऑक्सीजन के शॉर्टेज और उसके कारण हुए मृत्यु को लेकर यह बहुत ही अफसोसजनक विषय है. क्या सोचते होंगे वो परिवार जिनके परिवारजन हमें छोड़कर चले गए, कि ये नेता इतने बड़े लोकतंत्र के मंदिर में बैठते हैं किंतु फिर भी ये इस प्रकार की बातें करते हैं. इनमें संवेदनशीलता की इतनी शॉर्टेज है. राहुल गांधी, कांग्रेस पार्टी और आम आदमी पार्टी ये बाज नहीं आ रहे हैं पेंडेमिक में भी राजनीति करने से. कल आपने देखा होगा एक सवाल पूछा गया था मौत के आंकड़ों को लेकर कि ऑक्सीजन के शॉर्टेज के कारण क्या कोई मौत हुई. मैं बिल्कुल हूबहू जो रिप्लाई दिया गया है सदन के पटल में उस उत्तर को पढ़ देता हूं. हेल्थ इज अ स्टेट सब्जेक्ट. Detailed guidelines for reporting of the deaths have been issued by the Union Health Ministry to all states and union territories. Accordingly, all states and union territories report cases and deaths to the Union Health Ministry on a regular basis. However, no deaths due to lack of oxygen has been specifically reported by the states and union territories. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಾಯಿಸುವ ವೇಳೆ ರೈತರ ಜೊತೆಗೆ ಅವರ ಕುಟುಂಬದ ನಾಮನಿರ್ದೇಶಿತ ಸದಸ್ಯರ ಹೆಸರನ್ನು ದಾಖಲಿಸುವಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ನಿನ್ನೆ ಬೆಳೆ ವಿಮೆಗೆ ಸಂಬಂಧಿಸಿದಂತೆ ಕೃಷಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಅವರು ಫಲಾನುಭವಿ ಹೆಸರನ್ನು ನೋಂದಣಿ ಮಾಡುವ ಜೊತೆಗೆ ಅವರ ನಾಮನಿರ್ದೇಶಿತ ಸದಸ್ಯರ ಹೆಸರನ್ನು ಸೇರಿಸಬೇಕು. ಇಲ್ಲವಾದರೆ ಫಲಾನುಭವಿ ಮೃತಪಟ್ಟ ವೇಳೆ ಬೆಳೆ ವಿಮೆ ಪರಿಹಾರ ಪಾವತಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ವಿಮಾ ಕಂಪನಿಗಳು ಕೃಷಿ ಇಲಾಖೆಗಳಲ್ಲಿ ಕಚೇರಿ ತೆರೆಯದೆ ಪ್ರತಿ ತಾಲೂಕಿನಲ್ಲಿ ಕಚೇರಿ ಆರಂಭಿಸಬೇಕು ಮತ್ತು ಅದರ GPS ಲಿಂಕ್ ಅನ್ನು ಇಲಾಖೆಗೆ ನೀಡಬೇಕು. ಆಧಾರ್ ಕಾರ್ಡ್ಗೆ ಜೋಡಣೆಗೊಂಡಿರುವ ಸಕ್ರಿಯ ಬ್ಯಾಂಕ್ ಖಾತೆಗಳನ್ನು ವಿಮೆಗೆ ಪರಿಗಣಿಸಬೇಕು. ಕೆಲವು ಸಂದರ್ಭದಲ್ಲಿ ನಿಷ್ಕ್ರಿಯ ಖಾತೆಗಳನ್ನು ಅಥವಾ ಆಧಾರ್ ಸಂಖ್ಯೆಗೆ ಜೋಡಣೆಯಾಗದೇ ಇರುವ ಖಾತೆಯ ಮಾಹಿತಿಯನ್ನು ಅಳವಡಿಸಿರುವುದರಿಂದ ವಿಮಾ ಪರಿಹಾರ ಪಾವತಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚು ಬೆಳೆ ವಿಮೆ ಪರಿಹಾರವನ್ನು ಪಾವತಿಸಿದ ರಾಜ್ಯವಾಗಿದೆ ಎಂದು ಅಂಕಿ ಅಂಶಗಳ ಸಹಿತ ವಿವರಿಸಿದರು. ಕೋವಿಡ್ ನಿಯಂತ್ರಣಕ್ಕಾಗಿ ವಿಧಿಸಲಾದ ನಿರ್ಬಂಧಗಳಿಂದ ಸಂಕಷ್ಟಕ್ಕೊಳಗಾದ ದುರ್ಬಲ ವರ್ಗದವರು, ಅಸಂಘಟಿತ ವಲಯದ ಕಾರ್ಮಿಕರು, ಶ್ರಮಿಕರಿಗೆ ಸರ್ಕಾರದಿಂದ ಘೋಷಣೆ ಮಾಡಿರುವ ಸಹಾಯಧನವನ್ನು ನೇರ ನಗದು ವರ್ಗಾವಣೆಯ ಮೂಲಕ ಜಮೆ ಮಾಡುವ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ನಮಗೆ ಈ ಡಿಡಿ ನ್ಯೂಸ್ನೊಂದಿಗೆ ಕಟ್ಟಡ ಕಾರ್ಮಿಕರಾದ ಫಲಾನುಭವಿ ಶಿವರಾಜು ಕೋವಿಡ್ ಸಂದರ್ಭದಲ್ಲಿ ಕೆಲಸವಿಲ್ಲದೆ ಜೀವನ ನಿರ್ವಹಣೆ ಕಷ್ಟವಾಗಿತ್ತು. ಸರ್ಕಾರ ಆರ್ಥಿಕ ಸಹಾಯ ನೀಡಿರುವುದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಮತ್ತೆ ಈಗ ನಮ್ಮ ಜೀವನಕ್ಕೆ ತುಂಬಾ ತೊಂದರೆ ಆಗಿತ್ತು. ಈಗ ನಮಗೆ ಅಕೌಂಟ್ಗೆ ನೇರವಾಗಿ 3,000 ಸಹಾಯಧನ ಹಾಕವ್ರೆ ಸರ್ಕಾರದಿಂದ. ಹಾಗಾಗಿ ನಮಗೆ ತುಂಬಾ ಹೆಲ್ಪ್ ಆಗೈತೆ. ನಮಗೆ ಮತ್ತೋರ್ವ ಫಲಾನುಭವಿ ರಂಗಸ್ವಾಮಿ ಗಾರೆ ಕೆಲಸದಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದು, ಕೊರೋನಾದಿಂದಾಗಿ ಕೂಲಿ ಇಲ್ಲದೆ ತೊಂದರೆಗೆ ಒಳಗಾಗಿದ್ದೆವು. ಇಂತಹ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಖಾತೆಗೆ ನೇರವಾಗಿ 3,000 ರೂಪಾಯಿ ಸಹಾಯಧನ ಜಮೆ ಮಾಡಿರುವುದು ಅನುಕೂಲಕರವಾಗಿದೆ ಎಂದರು. ನೇರವಾಗಿ ನಮ್ಮ ಕಾರ್ಮಿಕರ ಕಾರ್ಡ್ನಿಂದ 3,000 ರೂಪಾಯಿ ನೇರವಾಗಿ ನಮ್ಮ ಅಕೌಂಟ್ಗೆ ಬಂದದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ. ಆದ್ದರಿಂದ ನಾವು ಈ ಸರ್ಕಾರಕ್ಕೆ ನಾವು ತುಂಬಾ ಕೃತಜ್ಞತೆಯನ್ನು
ತರುತ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಒಟ್ಟು ಚಾಮರಾಜನಗರ ಜಿಲ್ಲಾ ಕಾರ್ಮಿಕಾಧಿಕಾರಿ ಎಂ ಮಹದೇವಸ್ವಾಮಿ ಜಿಲ್ಲೆಯಲ್ಲಿ ನೋಂದಾಯಿತ 32,000 ಫಲಾನುಭವಿಗಳಲ್ಲಿ 25,474 ಫಲಾನುಭವಿಗಳ ಖಾತೆಗೆ ನೇರವಾಗಿ 3,000 ರೂಪಾಯಿ ಸಹಾಯಧನ ವರ್ಗಾವಣೆಯಾಗಿದೆ ಎಂದು ಹೇಳಿದರು. 474 ಜನಗಳಿಗೆ ಅವರ ಅಕೌಂಟ್ಗೆ ಆನ್ಲೈನ್ ಮೂಲಕ ಡಿಬಿಟಿ ಮೂಲಕ ಈಗಾಗಲೇ ಹಣ ಜಮೆ ಆಗಿರ್ತದೆ. ಬ್ಯಾಂಕ್ ಡೀಟೇಲ್ಸ್ಗಳನ್ನ ಕರೆಕ್ಟಾಗಿ ಕೊಟ್ಟಿರ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅವರ ಖಾತೆಗಳಿಗೆ ಹಣ ಜಮೆ ಆಗಲ್ಲ, ವಾಪಸ್ಸು ಅದು ನಮ್ಮ ಮಂಡಿಗೆನೆ ಹೋಗಿರುತ್ತೆ. ಆದಾಯ ತೆರಿಗೆಯ ಫಾರಂ 15CA ಹಾಗೂ 15CBಗಳ ವಿದ್ಯುನ್ಮಾನದ ಮೂಲಕ ಸಲ್ಲಿಕೆಗೆ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ CBDT ಮತ್ತಷ್ಟು ಸಡಿಲಿಕೆ ಕಲ್ಪಿಸಿದ್ದು, ಸಲ್ಲಿಕೆಯ ಕೊನೆಯ ದಿನವನ್ನು ಜುಲೈ 15ರಿಂದ ಆಗಸ್ಟ್ 15ರವರೆಗೆ ವಿಸ್ತರಿಸಿದೆ. ತೆರಿಗೆದಾರರು ಈಗ ಅಧಿಕೃತ ಪ್ರತಿನಿಧಿಗಳಿಗೆ ಈ ಫಾರಂಗಳನ್ನು ಮುಂದಿನ ತಿಂಗಳ 15ರವರೆಗೆ ಮುಖತಃ ಸಲ್ಲಿಸಬಹುದಾಗಿದೆ. ವಿದೇಶಿ ಸ್ವೀಕೃತಿ ಉದ್ದೇಶಕ್ಕಾಗಿ ಇಂತಹ ಫಾರಂಗಳನ್ನು ಅಧಿಕೃತ ಡೀಲರ್ಗಳು ಸ್ವೀಕರಿಸಲು CBDT ಸಲಹೆ ನೀಡಿದೆ. ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಸಾಧನೆ ಮಾಡಬೇಕು ಎಂಬ ಮನಸ್ಸು ಬಹಳ ಮುಖ್ಯ. ಸೂಕ್ತ ವೇದಿಕೆ ಮತ್ತು ಪ್ರೋತ್ಸಾಹ ಇದ್ದರೆ ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಉದಾಹರಣೆ ಮಂಗಳೂರಿನ ಆದಿಸ್ವರೂಪ ಎಂಬ ವಿದ್ಯಾರ್ಥಿನಿ. SSLC ಪಠ್ಯವನ್ನು ಸಂಪೂರ್ಣ ಚಿತ್ರಗಳಲ್ಲೇ ಬಿಡಿಸಿರುವ ಆದಿಸ್ವರೂಪ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಆದಿಸ್ವರೂಪ ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರದ ನಿರ್ದೇಶಕ ಗೋಪಾಟ್ಕರ್ ಮತ್ತು ಪ್ರಾಂಶುಪಾಲರಾದ ಸುಮಾ ಗೋಪಾಟ್ಕರ್ ದಂಪತಿಯ ಏಕೈಕ ಪುತ್ರಿ. ಆದಿಸ್ವರೂಪ 10ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದು, ಈವರೆಗೆ ಶಾಲೆಯ ಮೆಟ್ಟಿಲು ಹತ್ತದೆ ಸ್ವಕಲಿಕೆಯ ಮೂಲಕವೇ ಸಾಧನೆ ಮಾಡಿದ್ದಾರೆ. ಈ ಬಾರಿ SSLC ಪರೀಕ್ಷೆಯಲ್ಲೂ ಉತ್ತಮ ಅಂಕ ಗಳಿಸುವ ವಿಶ್ವಾಸ ಅವರಲ್ಲಿದೆ. ಆದಿಸ್ವರೂಪ ಈಗಾಗಲೇ ಹಾಡುತ್ತಾ ಅದೇ ಸಮಯದಲ್ಲಿ ಎರಡೂ ಕೈಗಳಲ್ಲಿ ವಿಭಿನ್ನ ಭಾಷೆಗಳಲ್ಲಿ ಬರೆಯುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಇದೀಗ ಸುಲಭವಾಗಿ SSLCಯ ಪಾಠಗಳನ್ನು ಹೇಗೆ ಕಲಿತೆ ಎಂಬುದನ್ನು ಇತರ ವಿದ್ಯಾರ್ಥಿಗಳಿಗೆ ತೋರಿಸಲು ಈ ಪ್ರಯತ್ನ ಮಾಡಿದ್ದು ದಾಖಲೆಯಾಗಿದೆ. DD ನ್ಯೂಸ್ನೊಂದಿಗೆ ಆದಿಸ್ವರೂಪ ತನ್ನ ಸಾಧನೆಯ ಬಗ್ಗೆ ಹೀಗೆ ಹೇಳುತ್ತಾರೆ. ಎಂದಿಗೂ ಔಪಚಾರಿಕ ಶಿಕ್ಷಣ ಪಡೆದಿಲ್ಲ, ಆದರೂ ಈ ಬಾರಿಯ 10ನೇ ತರಗತಿ ಪರೀಕ್ಷೆ ಬರೆದಿದ್ದೇನೆ. ಸ್ಮರಣೆಯ ತಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ 20 ಗಂಟೆಗಳಿಗೂ ಕಡಿಮೆ ಅವಧಿಯಲ್ಲಿ ಪಾಠಗಳನ್ನು ಕಲಿತು ಸಾಧನೆ ಮಾಡಿರುವುದಾಗಿ ತಿಳಿಸಿದರು. ಅದಕ್ಕೆ ವಿಜುವಲ್ ಮೆಮೊರಿ ಆರ್ಟ್ ಅಂತ ಹೇಳ್ತೇವೆ ನಾವು ಸ್ವರೂಪದಲ್ಲಿ. ಕಳೆದ 25 ವರ್ಷಗಳಿಂದ ಗೋಪಾಟ್ಕರ್ ಸ್ವರೂಪ ಸ್ವಕಲಿಕಾ ಶಿಕ್ಷಣ ಸಂಸ್ಥೆ ಬಹಳ ವಿಶೇಷವಾಗಿದೆ. ಸಂಸ್ಥೆಯಲ್ಲಿ ಕಳೆದ 25 ವರ್ಷಗಳಿಂದ ಪ್ರತಿ ವರ್ಷ 50 ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕವೇ ವಿದ್ಯಾರ್ಜನೆ ನೀಡಲಾಗುತ್ತಿದೆ ಎಂದರು. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯದ ಬಹಳ ಕೊರತೆ ಇರುವ ಕಾರಣಕ್ಕೆ ಅಧ್ಯಯನ ಕೇಂದ್ರ ಅಂತ ಆರಂಭ ಮಾಡಿದೆ. ಸ್ವರೂಪ ಅಧ್ಯಯನ ಕೇಂದ್ರ, ಸ್ವರೂಪ ವಠಾರ ಅಂತ ಮಾಡಿಕೊಂಡು ವಠಾರದಲ್ಲಿ ಒಂದು 18 ವರ್ಷ ರಿಸರ್ಚ್ ಮಾಡಿ ಅಧ್ಯಯನ ಕೇಂದ್ರ ಆರಂಭಿಸಿ ಮಕ್ಕಳ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಬೇಕಾಗಿ ಅಧ್ಯಯನ ಕೇಂದ್ರ ಮಾಡಿಕೊಂಡು ನಮ್ಮ ಮಗಳನ್ನ ಸುಮಾ ಗೋಪಾಟ್ಕರ್ ಮಕ್ಕಳಿಗೆ ಸರಳವಾಗಿ ಕಲಿಯುವ ಮತ್ತು ಮೆದುಳಿನ ಸಾಮರ್ಥ್ಯ ಹೆಚ್ಚಿಸುವ 10 ಕಲಿಕಾ ಕ್ರಮಗಳನ್ನು ಸ್ವರೂಪ ಶಿಕ್ಷಣ ಸಂಸ್ಥೆ ಕಲಿಸಿಕೊಡುತ್ತದೆ. ಅದರಲ್ಲಿ ಈ ವಿಜುವಲ್ ಮೆಮೊರಿ ಆರ್ಟ್ ಸಹ ಒಂದು. ಇದೇ ವಿಧಾನವನ್ನು ಬಳಸಿಕೊಂಡು ಆದಿಸ್ವರೂಪ ಈ ಸಾಧನೆ ಮಾಡಿದ್ದಾರೆ ಎಂದರು. ಕೌಶಲಗಳನ್ನು ಅವಳಾಗೆ ಮಾಡ್ತಾ ಹೋದ್ಲು. ನಮ್ಮ ಅಧ್ಯಯನ ಕೇಂದ್ರದಲ್ಲಿ ಜೊತೆಯಲ್ಲಿದ್ದು ಅವಳು ಏನು ನೋಡಿದಾಳೆ ಅದನ್ನು ಅವಳು ಮಾಡಿದ್ಲು, ಏನು ಕೇಳಿದಾಳೆ ಅದನ್ನು. ಹಸುವಿನ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪವಾದರೆ ಹಸುವಿನ ಸಗಣಿಯು ಉಪಯುಕ್ತ. ಹಿಂದೆ ಬೆರಣಿ ವಿಭೂತಿ ಮಾಡುತ್ತಿದ್ದರು, ಆದರೆ ಇಂದು ದೀಪ, ಅಗ್ನಿಹೋತ್ರದ ಕಿಟ್, ವಿಗ್ರಹಗಳು ಆಗುತ್ತಿವೆ. ಹೀಗಾಗಿ ಹೈನುಗಾರಿಕೆ, ಅದರಲ್ಲೂ ದೇಸಿ ಹಸುಗಳ ಹೈನುಗಾರಿಕೆ ಆಧುನಿಕ ಯುಗದಲ್ಲಿ ಲಾಭದಾಯಕ ಉದ್ಯಮವಾಗಿದೆ. ಇದನ್ನು ಅರಿತ MBA ಪದವೀಧರರಾದ ಸೂರತ್ಕಲ್ನ ಹರಿಕೃಷ್ಣ ತೋಡಿನ್ನಾಯ ದೇಸಿ ತಳಿಗಳ ಹೈನುಗಾರಿಕೆಯನ್ನೇ ಪ್ರಧಾನವಾಗಿಸಿಕೊಂಡು ಬದುಕನ್ನು ಹಸನಾಗಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಓದಿದವರೆಲ್ಲ ಹಳ್ಳಿ ತೊರೆದು ಉದ್ಯೋಗ ಅರಸಿ ನಗರ ಪಟ್ಟಣಗಳಿಗೆ ಹೋಗುತ್ತಿದ್ದರೆ, ಕೋಲ್ಕತ್ತಾದ IIMನಲ್ಲಿ MBA ಸ್ನಾತಕೋತ್ತರ ಪದವಿ ಪಡೆದು ಹಲವು ಪ್ರತಿಷ್ಠಿತ ಕಂಪನಿಗಳಲ್ಲಿ ಉತ್ತಮ ಹುದ್ದೆ ಅಲಂಕರಿಸಿ ಸಂಬಳ ಪಡೆಯುತ್ತಿದ್ದರೂ ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಲು ನಗರ ತೊರೆದು ಊರಿಗೆ ಮರಳಿರುವ ಮಂಗಳೂರು ಹೊರವಲಯದ ಸೂರತ್ಕಲ್ನ ಹರಿಕೃಷ್ಣ ಸ್ವಾವಲಂಬಿಯಾಗಿ ಬದುಕುವ ಛಲದೊಂದಿಗೆ ದೇಸಿ ಹಸುಗಳ ಮೂಲಕ ಹೈನುಗಾರಿಕೆ ಆರಂಭಿಸಿ ಇಂದು 93 ಹಸುಗಳ ಮಾಲೀಕರಾಗಿ
ಮಂಗಳೂರು ನಗರಕ್ಕೆ ಬಾಟಲಿ ಮೂಲಕ ಹಾಲು ಪೂರೈಕೆ ಮಾಡುತ್ತಿದ್ದಾರೆ. ಹಸುವಿನ ಸಗಣಿಯಿಂದ ವಿವಿಧ ಉತ್ಪನ್ನ ತಯಾರಿಸಿ ಹೆಚ್ಚಿನ ಆದಾಯ ಮೂಲವನ್ನು ಮಾಡಿಕೊಂಡು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಇವರ ಡೇರಿಯಲ್ಲಿ ಗೀರ್, ಮಲೆನಾಡು ಗಿಡ್ಡ ಸೇರಿದಂತೆ ಹಲವು ದೇಶಿ ಹಸುಗಳ ತಳಿಗಳಿವೆ. ಇದರ ಹಾಲಿನಿಂದ ಶುದ್ಧ ಬೆಣ್ಣೆ, ತುಪ್ಪ, ಪನ್ನೀರ್, ಮಜ್ಜಿಗೆಯನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದು, ಪ್ರಧಾನಮಂತ್ರಿಯವರ ಸ್ಥಳೀಯತೆಗೆ ಧ್ವನಿಯಾಗಿ ಎಂಬ ಕರೆ ಈ ಉತ್ಪನ್ನಗಳ ಮಾರಾಟಕ್ಕೆ ಚೈತನ್ಯ ತುಂಬಿದೆ. ಇತರ 9 ಡೇರಿಗಳೊಂದಿಗೂ ಒಪ್ಪಂದ ಮಾಡಿಕೊಂಡು ಅವರಿಗೂ ಆಸರೆಯಾಗಿದ್ದಾರೆ. ಸ್ವಂತ ಡೇರಿಯಲ್ಲಿ ಉತ್ಪಾದಿಸುವ ಹಾಲು ಮತ್ತು ಇತರ ಉತ್ಪನ್ನಗಳ ಮಾರುಕಟ್ಟೆಯನ್ನು ಯಶಸ್ವಿಯಾಗಿ ಮಾಡುತ್ತಿರುವ ಇವರು ತಮ್ಮದೇ ವಾಹನಗಳ ಮೂಲಕ ಹಾಲಿನ ಸರಬರಾಜು ಮಾಡುತ್ತಾ ಹೈನುಗಾರಿಕೆ ಲಾಭದಾಯಕ ಎಂಬುದನ್ನು ನಿರೂಪಿಸಿದ್ದಾರೆ. ಇವರ ಈ ಸಾಧನೆಗೆ ಪ್ರಗತಿಪರ ಯುವ ಹೈನುಗಾರ ಪ್ರಶಸ್ತಿಯೂ ಲಭಿಸಿದೆ. ಹರಿಕೃಷ್ಣ ಅವರು ಈಗ ವಿವಿಧ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರಾಗಿ ತೆರಳಿ ವಿದ್ಯಾರ್ಥಿಗಳಿಗೆ ಹೈನುಗಾರಿಕೆಯ ಬಗ್ಗೆ ಉಪನ್ಯಾಸ ನೀಡಿ ಸ್ವಯಂ ಉದ್ಯೋಗ, ಸ್ವಾವಲಂಬನೆಯ ಅರಿವು ಮೂಡಿಸುತ್ತಿದ್ದಾರೆ. ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿರುವ ಅವರು ತಮ್ಮದೇ ಅಂತರ್ಜಾಲ ತಾಣದ ಮೂಲಕ ಮಾಹಿತಿ ಪಸರಿಸುತ್ತಿದ್ದಾರೆ. ಪತಿಯ ಈ ಸ್ವಾವಲಂಬನೆಯ ಪ್ರಯತ್ನದಲ್ಲಿ ಅವರ ಪತ್ನಿ ಸೌಮ್ಯಶ್ರೀ ಸಹ ಕೈಜೋಡಿಸಿದ್ದಾರೆ. ಮೊದಲಿಗೆ 2 ದನ ತೆಗೆದುಕೊಂಡೆವು, ಮನೆಯಲ್ಲಿಯೇ ಕಟ್ಟಿದೆವು. ಮೊದಲು ಮನೆಯಲ್ಲಿ ಮಾಡಿ ಮತ್ತೆ ಅದನ್ನು ದೊಡ್ಡದಾಗಿ ಮಾಡುವ ಅಂತ ಮಾಡಿದ್ದು ಕಷ್ಟ ಅಂತ ಅನಿಸಬಾರ್ದು. ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಇಷ್ಟದಲ್ಲಿ ಮಾಡಬೇಕು. ಇಷ್ಟದಲ್ಲಿ ಮಾಡಿದರೆ ಕಷ್ಟ ಆಗುವುದಿಲ್ಲ ಕೆಲಸಗಳು. ಹಾಗೆ ಎಣಿಸಿಕೊಂಡು ಇದನ್ನು ಮುಂದೆ ತರುವ ಒಂದು ಯೋಜನೆಯನ್ನು ಅಳವಡಿಸಿಕೊಂಡೆವು. ಹರಿಕೃಷ್ಣ ತಾವು ಸ್ವಯಂ ಉದ್ಯೋಗಿ ಆಗಿರುವುದಲ್ಲದೆ ಹಲವರಿಗೆ ಉದ್ಯೋಗವನ್ನು ನೀಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು ಕಲಿಯುತ್ತಲೇ ಗಳಿಸಲು ಇಲ್ಲಿ ಅರೆಕಾಲಿಕ ವೃತ್ತಿಯನ್ನು ಮಾಡುತ್ತಾರೆ. ಸೊ ಈ ಬರೀ ಎಜುಕೇಷನ್ ಮಾಡಿ ಲೆಕ್ಚರರ್ ಇಲ್ಲ ಬೇರೆ ಕಂಪನಿಯಲ್ಲಿ ಎಲ್ಲ ಕೆಲಸ ಮಾಡೋದಕ್ಕಿಂತ ಒಳ್ಳೆಯದು. ನಮಗೆ ಬೆಸ್ಟ್ ಒಂದು ಇನ್ಸ್ಪಿರೇಷನ್ ಅಂದರೆ ನಮ್ಮ ಸರ್ ಅವರು, ಹರಿಕೃಷ್ಣನ್ ಅವರು MBA ಮಾಡಿ ಈಗ ಇಂಥ ಒಂದು ಫಾರ್ಮಿಂಗಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ತುಂಬ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. ಹಾಗೆ ಇವರು ಇಂಥ ಎಜುಕೇಷನ್ ಪಡೆದು ವೆಲ್ ಎಜುಕೇಟೆಡ್ ಆಗಿ ಇಂಥ ಕಾರ್ಯಕ್ರಮದಲ್ಲಿ ಇದು ಮಾಡೋದು ಸುಮಾರು ಯೂತಿಗೆ ಇನ್ನೂ ಇನ್ಸ್ಪೈರ್ ಆಗ್ತಾರೆ. MBA ಪದವಿ ಇದ್ದರೂ ತಾವು ಹೈನುಗಾರಿಕೆಯ ಉದ್ಯಮಕ್ಕೆ ಬಂದ ಬಗ್ಗೆ ಹರಿಕೃಷ್ಣ ಹೀಗೆ ಹೇಳುತ್ತಾರೆ. 21 ವರ್ಷ ಕಂಪನಿ ಕೆಲಸ ಮಾಡಿದೆ. ಆಗ ನಾವು ಏನೇ ಮಾಡಿದರೂ ನಮ್ಮ ಬಾಸ್ ಹೇಳಿದಾಗೆ, ಅಂದರೆ ಎಂಡ್ ಡಿಸಿಷನ್ ಏನಿರ್ತದೆ ನಾವು ಬಾಸ್ ಹೇಳಿದಾಗೆ ಮಾಡಬೇಕು. ನಿಮಗೊಂದು ಸ್ವಾತಂತ್ರ್ಯ ಅನ್ನೋದಿಲ್ಲ, ಅಂಥ ಉದ್ಯೋಗ ಬೇಡ ಅಂತ. ಆಗ ಈ ಮೋದಿಯವರ ಆತ್ಮನಿರ್ಭರ್ ಯೋಜನೆ ಅಂದರೆ ಸ್ವಾವಲಂಬಿ ಯೋಜನೆ, ನೀವೇ ಏನಾದರೂ ಶುರು ಮಾಡಿ, ಇದರಿಂದ 4 ಜನಕ್ಕೆ ಕೆಲಸ ಕೊಡಿ. ದೇಸಿ ತಳಿಯ ಹಸುವಿನ ಹಾಲಿನ ಗ್ರಾಹಕರಲ್ಲಿ ಒಬ್ಬರಾದ ಮಂಗಳೂರು ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಶಿವರಾಮ ಮೂಡಿತ್ತಾಯ ಹರಿಕೃಷ್ಣರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಯಾವುದೇ ಒಂದು ಉದ್ಯಮದ ಅವರೀಗ ಡೈರಿ ಇಂಡಸ್ಟ್ರಿಗೆ ಬಂದಿದ್ದಾರೆ, ಆ ಉದ್ಯಮದ ಕ್ರಿಟಿಕಲ್ ಸಕ್ಸಸ್ ಫ್ಯಾಕ್ಟರ್ ಏನು ಅನ್ನೋದನ್ನು ನೋಡಿ ಆ ಕ್ರಿಟಿಕಲ್ ಸಕ್ಸಸ್ ಫ್ಯಾಕ್ಟರ್ಗಳನ್ನು ತನ್ನ ಬಿಸಿನೆಸ್ನಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಛಾತಿ ಹರಿಯಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರತಿ ಜಿಲ್ಲೆಯಲ್ಲಿ ಆಮ್ಲಜನಕ ಘಟಕ, ಲಸಿಕಾ ಅಭಿಯಾನದ ವೇಗಕ್ಕೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಮುಂಬರುವ ಅಧಿವೇಶನದಲ್ಲಿ ವಕೀಲರ ರಕ್ಷಣೆಗೆ ಮಸೂದೆ ಮಂಡನೆ, ಆರೋಗ್ಯ ವಿಮೆ ಯೋಜನೆ ಜಾರಿಗೆ ಚಿಂತನೆ, ಬಸವರಾಜ ಬೊಮ್ಮಾಯಿ. ದೇಶದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆ, ಮಹಾರಾಷ್ಟ್ರದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಜನಜೀವನ ಅಸ್ತವ್ಯಸ್ತ. ರಾಷ್ಟ್ರದೆಲ್ಲೆಡೆ ತ್ಯಾಗ ಬಲಿದಾನ ಸಂಕೇತದ ಬಕ್ರೀದ್ ಆಚರಣೆ, ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ ಅವರಿಂದ ಶುಭಾಶಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನೀಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ
ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.